ಭಾರತ ಲೋಕದಲ್ಲಿ ಆಂಧ್ರಪ್ರದೇಶ, ತಮಿಳುನಾಡು, ಕರ್ನಾಟಕಗಳು ದೇಶದಲ್ಲಿ ಅತಿ ಹೆಚ್ಚು ಹುಣಸೆ ಹಣ್ಣು ಬೆಳೆಯುವ ತಾಣಗಳಾಗಿವೆ. ನಮ್ಮ ಅಡುಗೆ ಮನೆಯ ಕಾಯಂ ವಸ್ತು ಹುಣಸೆ ಹಣ್ಣು ಈಗ ಕುಡಿಯುವ ಪಾನೀಯವಾಗಿ ಹಾಗೂ ಚೀಪುವ ಚಾಕೊಲೇಟ್ ಆಗಿ ಜನರಿಗೆ ಹೆಚ್ಚು ಹಿಡಿಸಿದೆ ಎನ್ನಬಹುದು. ಏಷ್ಯಾ, ಆಫ್ರಿಕಾ, ತೆಂಕಣ ಅಮೆರಿಕ ಖಂಡಗಳ ಉಷ್ಣವಲಯದ ಎಲ್ಲ ಕಡೆ ಹುಣಸೆ ಹಣ್ಣು ಬೆಳೆಯುತ್ತಾರೆ. ಬಹುತೇಕ ಸ್ಥಳೀಯ ಬಳಕೆಗೂ ಎಂದರೂ ಆಮದು ಬೇಡಿಕೆಯೂ ಸಾಕಷ್ಟು ಇದೆ. ಭಾರತ, ಥಾಯ್ಲೆಂಡ್, ನೈಜೀರಿಯಾ, ಮೆಕ್ಸಿಕೋ, ಸುಡಾನ್ ಜಾಗತಿಕವಾಗಿ ಹೆಚ್ಚು ಹುಣಸೆ ಹಣ್ಣು ಬೆಳೆಯುವ ಮೊದಲ 5 ಸ್ಥಾನಗಳಲ್ಲಿನ ದೇಶಗಳಾಗಿವೆ. ಭಾರತದ ಎಲ್ಲ ಕಡೆ ಹುಣಸೆ ಬೆಳೆದರೂ ತೆಂಕಣ ಭಾರತದಲ್ಲಿ ಅಧಿಕ. ಕಾಡು ಹುಣಸೆ ಸಂಗ್ರಹ ಈಗಲೂ ಇದೆಯಾದರೂ ನಾಡು ಹುಣಸೆ ಹೆಚ್ಚು. ಹಳ್ಳಿಯ ಜನರ ಒಂದು ಸಹ ಉದ್ಯೋಗ ಮತ್ತು ಆದಾಯದ ಮೂಲವೂ ಆಗಿದೆ ಹುಣಸೆ. ಸಹಜ ನೈಸರ್ಗಿಕ ಆಮ್ಲಗಳ ಹುಣಸೆಯು ತನ್ನದೇ ಪರಿಮಳ ಮತ್ತು ರುಚಿ ಹೊಂದಿದೆ. ಇದನ್ನು ವರ್ಷವಿಡೀ ಕಾಪಿಡುವುದು ಕೂಡ ಸುಲಭ. ಟಾಮರಿಂಡಸ್ ಮರದ ಈ ಟಾಮರಿಂಡ್ ಆಂಟಿ ಆಕ್ಸಿಡೆಂಟ್ ಇತ್ಯಾದಿಗಳಿಂದ ಆರೋಗ್ಯವರ್ಧಕಗಳಾಗಿ ಸಹಜ ಪಚನಕ್ರಿಯೆಗೆ ಒದಗುವುದೂ ಆಗಿದೆ.